ನ್ಯೂಸ್ 18 ಕಂಟೆಂಟ್ಗೆ ಸ್ವಾಗತ. ನಾನು ಮಂಜುನಾಥ್ ತರಳಿ, ದಾವಡ ಪ್ರತಿನಿಧಿ. 15ಕ್ಕೂ ಹೆಚ್ಚು ದಂಪತಿಗಳು ಇವತ್ತು ಮರಳಿ ಒಂದಂತ ಘಟನೆಗೆ ದಾವಡ ಸಾಕ್ಷಿಯಾಗಿದೆ ಅಂತ ಹೇಳಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮದುವೆ ಎಂಬುದು ಕೂಡ ಅಂತಂದ್ರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತಿಗೂ ಕೂಡ ಅಂತಂದ್ರೆ ಹಲವಾರು ಜೋಡಿಗಳು ಯುವಕ ಯುವತಿಯರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಆದ್ರೆ ಸಣ್ಣ ಪುಟ್ಟ ವೈಮನಸ್ಸಿರ್ಬೋದು, ಜೊತೆಗೆ ಹಲವಾರು ಪ್ರಕರಣಗಳ ಹಿನ್ನೆಲೆಯಲ್ಲಿ ಕೂಡ ಅವರು ವಿಚ್ಛೇದನ ಹಿನ್ನೆಲೆಯಲ್ಲಿ ಕೂಡ ಕೋರ್ಟ್ ಮೊರೆ ಹೋಗುವಂತಹ ಹಲವಾರು ಪ್ರಕರಣ ಇವತ್ತಿಗೆ ಸಾಕ್ಷಿಯಾಗಿದೆ. ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕೂಡ ಇಂಥ ಪ್ರಕರಣಗಳನ್ನ ತಡೆಯೋಕೆ ಜೊತೆದಂತ ಅವರನ್ನ ಪರಸ್ಪರ ಒಂದು ಮಾಡೋಕೆ ಅಂತಂದ್ರೆ ನ್ಯಾಯಾಲಯದ ಕೂಡ ಮುಂದಾಗಿದ್ದಾರೆ. ಆ ವಿಚಾರಕ್ಕೆ ಸಾಕ್ಷಿಯಾಗಿದ್ದರೂ ಕೂಡ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರು ಒಂದೇ ದಿನ ಅಂತಂದ್ರೆ ಲೋಕ ಅದಾಲತ್ನಲ್ಲಿ ನಡೆದಂತಹ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ 15 ಜೋಡಿಗಳನ್ನ ಒಂದು ಮಾಡಿದ್ದು ಕೂಡ ಇವತ್ತು ಧಾರವಾಡದ ಕೌಟುಂಬಿಕ ನ್ಯಾಯಾಲಯ. ಇಲ್ಲಿ ಏನಂತಂದ್ರೆ ಕಳೆದ 10 ರಿಂದ 15 ವರ್ಷಗಳಿಂದ ಅಂತಂದ್ರೆ ಕೆಲವು ದಂಪತಿಗಳು ಅಂತಂದ್ರೆ ಬೇರೆ ಆಗಿದ್ರು, ಕೋರ್ಟ್ ಮೊರೆಯನ್ನ ಹೋಗಿದ್ರು. ಜೊತೆಗೆ 3-4 ವರ್ಷದ ಹಿಂದಿನ ಪ್ರಕರಣಗಳನ್ನ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಏನಂತಂದ್ರೆ ಪರಸ್ಪರ ಕಳೆದ 6 ತಿಂಗಳಿಂದ ಏನಂತಂದ್ರೆ ಪತಿ ಹಾಗೂ ಪತ್ನಿ ಪರಸ್ಪರ ಅಂತಂದ್ರೆ ಅವ್ರನ್ನ ಕೌನ್ಸಿಲಿಂಗ್ ಮಾಡೋದಿರ್ಬೋದು, ಮನಪರಿವರ್ತನೆ ಇರ್ಬೋದು, ಜೊತೆಗೆ ಇಬ್ಬರನ್ನ ಕೌನ್ಸಿಲಿಂಗ್ ಮಾಡೋದಂತ ನ್ಯಾಯಾಧೀಶರು ಇರ್ಬೋದು, ಸಂಬಂಧಪಟ್ಟಂತ ವಕೀಲರು ಕೂಡ ಅವರ ಮನ ಪರಿವರ್ತನೆ ಮಾಡುವಲ್ಲಿ ಮುಂದಾಗಿದ್ದು ಆ 15 ಜನರ ಜೋಡಿಗಳನ್ನ ಕೂಡ ಒಂದು ಮಾಡುವಲ್ಲಿ ಕೂಡ ಇವತ್ತು ಯಶಸ್ಸನ್ನ ಕಂಡಿದ್ದಾರೆ. ಯಾಕಂತಂದ್ರೆ ಒಂದು ಕಡೆ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯಾದಂತಹ ದಂಪತಿಗಳು ಸಣ್ಣ ಪುಟ್ಟ ವೈಮನಸ್ಸಿರ್ಬೋದು ಇಂಥ ಹಲವಾರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ನಲ್ಲೂ ಕೂಡ ವಾದ ವಿವಾದಗಳು ನಡೆಯುತ್ತೆ, ಕೇಸ್ ಪ್ರಕರಣ ಕೂಡ ವರ್ಷಗಟ್ಟಲೆ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಏನಂತಂದ್ರೆ ಪರಸ್ಪರ ದಂಪತಿಗಳು ಕೂಡ ಬೇರೆನೇ ಇರ್ತಾರೆ, ದೂರ ಇರ್ತಾರೆ. ಆದ್ರೆ ಕೋರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಆ ಇಬ್ಬರ ಏನಂತಂದ್ರೆ ದಂಪತಿ ಇರ್ಬೋದು, ಪತಿ ಇರ್ಬೋದು, ಪತ್ನಿಯನ್ನ ಪರಸ್ಪರವಾಗಿ ಅವರನ್ನ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಯಾಕಂತಂದ್ರೆ ಒಂದು ಕಡೆ ಎರಡು ಪತಿ ಇರ್ಬೋದು, ಪತ್ನಿ ಇರ್ಬೋದು, ಇಬ್ಬರ ವಕೀಲರನ್ನ ಸೇರಿದಂತೆ ನ್ಯಾಯಾಧೀಶರು ಇವರೆಲ್ಲರೂ ಕೂಡ ಸೇರಿಕೊಂಡು ಅವರನ್ನ ಒಂದು ಮಾಡೋಕೆ ಕೂಡ ಹಲವಾರು ದಿನಗಳಿಂದ ತಿಂಗಳಿಂದ ಆ ಮನ ಪರಿವರ್ತನೆ ಇರ್ಬೋದು, ಜೊತೆಗೆ ಅವರಿಗೆ ತಿಳಿ ಇರ್ಬೋದು. ಯಾಕಂತಂದ್ರೆ ದಾಂಪತ್ಯ ಜೀವನ ಹೇಗಿರುತ್ತೆ, ಮುಂದಿನ ಬದುಕನ್ನ ಹೇಗಿರುತ್ತೆ, ಅವರು ಮುಂದೆ ಹೇಗೆ ಬದುಕಬೇಕು, ಈ ವಿಚಾರವಾಗಿ ಎಲ್ಲ ರೀತಿಯಾದಂತಹ ಅವರಿಗೆ ಏನಂತಾರೆ ತಿಳಿ ಹೇಳುವ ಮೂಲಕ ಪರಸ್ಪರನ ಒಂದು ಮಾಡೋಕೆ ಕೂಡ ನ್ಯಾಯಾಧೀಶರು ಕೂಡ ಮುಂದಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 15 ಜೋಡಿ. ಯಾಕಂತಂದ್ರೆ ಒಂದು ಕಡೆ ಏನಂತಾರೆ ಸರ್ಕಾರಿ ನೌಕರಿ ಇರ್ಬೋದು, ಜೊತೆಗೆ ಇಂಜಿನಿಯರ್ಸ್ ಇರ್ಬೋದು, ಹಲವಾರು ಜೋಡಿಗಳು ಕೂಡ ಏನಂತಾರೆ ತಮ್ಮ ಏನಂತಂದ್ರೆ ಒತ್ತಡಗಳ ಇರ್ಬೋದು, ಜೊತೆಗೆ ಮನಸ್ತಾಪಗಳಿರ್ಬೋದು, ಈ ಹಿನ್ನೆಲೆಯಲ್ಲಿ ಕೂಡ ಅವರು ಏನಂದ್ರೆ ಪರಸ್ಪರ ಕಿತ್ತಾಡಿಕೊಂಡು ಕೋರ್ಟ್ ಮೊರೆ ಹೋಗಿರ್ತಾರೆ. ಕೋರ್ಟ್ ಮೊರೆ ಹೋದಂತ ಈ ದಂಪತಿಗಳನ್ನ ಒಂದು ಮಾಡಿದ್ದು ಕೂಡ ಇವತ್ತಿನ ಧಾರವಾಡ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಶೇಷವಾಗುತ್ತೆ. ಈ ವಿಚಾರವಾಗಿ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಸಾಗಬೇಕಾದ್ರೆ ಅಷ್ಟು ಸರಳ ಇಲ್ಲ. ಅದರಲ್ಲಿ 16-15 ವರ್ಷ ಒಬ್ಬೊಬ್ಬರು ಸಂಸಾರ ಬಿಟ್ಟು ಬೇರೆ ಬೇರೆ ಇದ್ದಂಥವರು ಇವತ್ತಿನ ದಿವಸ ಒಟ್ಟಿಗೆ ಸೇರಿ ಜೀವನ ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನ ಏನಿಲ್ಲ, ಆದರೆ ಅವರಿಗೆ ತಿಳಿ ಹೇಳಿದ್ವಿ ಜೀವನ ಅಂದರೆ ಏನು, ಜೀವನದ ಮಹತ್ವವೇನು, ಒಟ್ಟಿಗೆ ಹೋದರೆ ಜೀವನ ಹೇಗಿರುತ್ತೆ, ಬೇರೆ ಬೇರೆ ಇದ್ದರೆ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ್ವಿ. ಅವರು ಅಲ್ಟಿಮೇಟಾಗಿ ಅವ್ರು ಮನಸ್ಸು ಮಾಡಿ ಬಂದಿದ್ದಾರೆ. ಸೊ ಅದಕ್ಕೆ ಬರೀ ನಮ್ಮದಷ್ಟೇ ಅಲ್ಲ, ಇದರಲ್ಲಿ ಶ್ರಮ ಇರತಕ್ಕಂಥದ್ದು. ಧಾರವಾಡ ವಕೀಲರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ನಮ್ಮ PDG ಸಾಹೇಬರು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಇಷ್ಟು 15 ಜೋಡಿಗಳು ಇವತ್ತು ಪುನಃ ಜೀವನವನ್ನು ಒಟ್ಟಿಗೆ ಜೀವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಒಪ್ಪಿಕೊಂಡು ಅದಕ್ಕೆ ರೆಕಾರ್ಡ್ ಆಗಿದೆ. ಇದು ಕೆಲವು 10 ವರ್ಷನ ಬಾಕಿ ಇದ್ದುದುಂಟು, ಕೆಲವು 5 ವರ್ಷ ಬಾಕಿ ಇದ್ದುಂಟು. ಅಂಥ ಕೇಸ್ಗಳಲ್ಲಿ ಇತ್ತೀಚೆಗೆ ಹಾಕಿದಂಥ ಪ್ರಕರಣಗಳು ಉಂಟು. ಅದರಲ್ಲಿ ನಮಗೆ ವಿಶೇಷವಾಗಿ 16 ವರ್ಷ ಬೇರೆ ಬೇರೆ ಇರ್ತಕ್ಕಂಥ ಜೋಡಿ ಒಟ್ಟಿಗೆ ಇವತ್ತು ಜೀವನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ಸಂತೋಷವಾಗಂತ. ಮತ್ತು 3 ತಿಂಗಳು ಜೀವನ ಮಾಡಿ ಸಂಸಾರ ಬಿಟ್ಕೊಂಡದ್ದು ಉಂಟು. ಅಂಥ ಕೇಸ್ಗಳು ಇವತ್ತಿನ ದಿವಸ ರಿಯೂನಿಯನ್ ಆಗಿದ್ದಾರೆ. ಪ್ರಮುಖ ಕಾರಣಗಳು ಅಂದರೆ ಕುಟುಂಬ ಸಮಸ್ಯೆಗಳು ಅಷ್ಟೇ. ನಾವು ಯಾವ ಕುಟುಂಬದಲ್ಲಿ ಕಲಹ ಬರಲಿಕ್ಕೆ ಇಂಥದೇ ಕಾರಣ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಅವ್ರವ್ರ ಸಮಸ್ಯೆ ಇದ್ದದ್ದನ್ನು ಅವರಿಗೆ ಆ ಸಮಸ್ಯೆಯನ್ನು ಇಟ್ಕೊಂಡು ಹಾಗೆ ಜೀವನ ಮಾಡೋದೊಂದು ಜೀವನ ಅಲ್ಲ, ಆ ಸಮಸ್ಯೆಯನ್ನು ಮರೆತು ಜೀವನ ಮಾಡಿರಿ ಅಂತೇಳಿ ತಿಳಿ ಹೇಳೋ ಪ್ರಯತ್ನ ಮಾತ್ರ ಮಾಡಿದ್ವಿ. ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ, ಜೀವನ ಮಾಡ್ತಿದ್ದಾರೆ. ಈಗಾಗಲೂ ಕೂಡ ಧಾರವಾಡದ ಏನು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ 15 ಜೋಡಿಗಳೇನಂತಂದ್ರೆ ಪರಸ್ಪರ ಹಾರವನ್ನ ಬದಲಾಯಿಸಿ ಜೊತೆಗೆ ಸ್ವೀಟನ್ನ ಹಂಚಿಕೊಳ್ಳುವ ಮೂಲಕ ಏನಂತಂದ್ರೆ ಹೊಸ ಜೀವನಕ್ಕೆ ಕಾಲಿಟ್ರ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆಯಿಂದ ಹಲವಾರು ವರ್ಷಗಳಿಂದ ಒಂದು ಜೋಡಿ ಏನಂತಂದ್ರೆ 15 ವರ್ಷದ ಹಿಂದೆನೇ ಏನಂತಂದ್ರೆ ಕೋರ್ಟ್ ಮೊರೆ ಹೋಗಿದ್ರು ಏನಂತಂದ್ರೆ ವಿಚ್ಛೇದನಕ್ಕೆ. ಇನ್ನು ಉಳಿದಂತ ಹಲವಾರು ಪ್ರಕರಣದ್ದು 5 ರಿಂದ 6 ವರ್ಷ ಇರ್ಬೋದು, 8 ವರ್ಷದ ಇರ್ಬೋದು, ಹೀಗೆ ಹಲವಾರು ವರ್ಷಗಳ ಅಂತಗಳು. ಯಾಕಂದ್ರೆ ಒಂದ್ ಕಡೆ ಏನಂತಂದ್ರೆ ಒಂದೊಂದು ದಂಪತಿಗಳ ಒಂದೊಂದು ಕಥೆ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣ್ತಾ ಇತ್ತು. ಯಾಕಂತಂದ್ರೆ ಒಂದ್ ಕಡೆಯಿಂದ ಕೌಟುಂಬಿಕ ಕಲೆ ಇರ್ಬೋದು, ಇನ್ನೊಂದಿರ್ಬೋದು ಡೌರಿ ಕೇಸ್ ಇರ್ಬೋದು, ಇನ್ನೊಂದು ಅವರ ಕೆಲಸದ ಒತ್ತಡ ಇರ್ಬೋದು, ಜೊತೆಗೆ ಹಲವಾರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ವಿಚ್ಛೇದನ ಪಡೆಯೋಕೆ ಏನಂತಂದ್ರೆ ಕೋರ್ಟ್ ಮೊರೆ ಹೋಗಿದ್ರು. ಅಂತ ದಂಪತಿಗಳನ್ನ ಮನ ಪರಿವರ್ತನೆ ಮಾಡೋದು ಅಷ್ಟು ಸಾಮಾನ್ಯದ. ಯಾಕಂತಂದ್ರೆ ಒಂದ್ ಕಡೆ ಏನಂತಂದ್ರೆ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ದಂಪತಿಗಳು ಅಂತಂದ್ರೆ ವಿಚ್ಛೇದನಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂತ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಆದ್ರೆ ಅಂತ ಪ್ರಕರಣಗಳಿಗೆ ಅವರನ್ನ ಮನ ಪರಿವರ್ತನೆ ಮಾಡಿ ಆ ಪ್ರಕರಣ ದೂರವಾಗುವಂತ ಏನು ಪತಿ ಮತ್ತು ಪತ್ನಿಯನ್ನ ಒಂದು ಮಾಡುವಲ್ಲಿ ಕೂಡ ಏನಂತಂದ್ರೆ ನ್ಯಾಯಾಧೀಶರು ಅಷ್ಟೇ
ಪ್ರಮುಖವಾದಂಥ ಪಾತ್ರನ ವಹಿಸುವಲ್ಲಿ ಈ ಪ್ರಕರಣಗಳು ಸಾಕ್ಷಿಯಾಗಿದೆ ಅಂತ ಹೇಳಿ ಒಟ್ಟು 15 ಪ್ರಕರಣಗಳು ಇವತ್ತು ಇತ್ಯರ್ಥ ಆಗೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಧಾರವಾಡ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಮಾದರಿಯಾಗಿದ್ದರೆ ಅಂದರೆ ತಪ್ಪಾಗದು. ಈ ವಿಚಾರವಾಗಿ ಏನಂತಂದ್ರೆ ದೂರವಾದಂಥ ಜೋಡಿಯ ಒಬ್ಬರು ಏನು ಹೇಳಿದ್ರೆ ಕೇಳ್ಕೊಂಬರೋಣ. 2009 ಮದುವೆ ಆಗಿತ್ತು. ಮದುವೆ ಆಗಿ ಒಂದು ತಿಂಗಳಿಗೆ ಇದು ಗಲಾಟೆ ಅದು ಇದು ವರದಕ್ಷಿಣೆ ಕೇಸು ಅದು ಇದು ಆಯಿತು. ಆಮೇಲೆ ಅಲ್ಲಿಂದ 2011 ಇಲ್ಲಿ ಬಂದು ನಾವು ಕೇಸ್ ಹಾಕಿದ್ವಿ. ಅದು ಮತ್ತು 2017 ಇಸ್ವಿಗೆ ನಾವು ಕೇಸು ಮತ್ತೆ ರಾಜಿ ಆದ್ವಿ. ರಾಜಿ ಆಗಿ ಮತ್ತೆ 1-2 ತಿಂಗಳು ಹಿಂಗೆ ಹೋಗೋದು ಬರೋದು. ಗಂಡನ ಮನೆಗೆ ಶಿವಮೊಗ್ಗ ದೂರ, ಧಾರವಾಡ ನಮ್ಮ ತವ್ರ ಮನೆ ದೂರ ಆಗ್ತಿತ್ತು. ಮತ್ತು ಅವ್ರಿಗೂ ನಮ್ಮ ತಂದೆ ತಾಯಿಗೂ ವಯಸ್ಸಾಗಿತ್ತು. ಅವರು ದೂರ ಬೇಡಮ್ಮ ಹೋಗೋದು ಅಂತಂದು ಅವರು ಇದನ್ನು ಮಾಡಿದರು. ಈಗ 5 ವರ್ಷದ ಹಿಂದೆ ಹಾಕಿದ್ವಿ ನಾವು. ಏನೋ ಮನಸ್ತಾಪ ಆಗಿ ಮತ್ತು ಅವರು ಮನಸ್ಸು ಮಾಡಿದರು, ಬೇಡ ಇದೇ ಜೀವನ ಕಳೆಯೋದು ಬೇಡ, ಕರ್ಕೊಂಡು ಜೀವನ ಮಾಡ್ತೀನಿ, ಒಂದಾಗ್ತೀಯನ ಅಂತಂದರು. ಆಯ್ತು ರೀ ಹೋಗೋಣ ಅಂತ ಹೇಳಿ ನಾನು ಮನಸ್ಸು ಮಾಡಿದ್ದೀನಿ. 1 ತಿಂಗಳಾಯಿತು, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೇಸು. ಇತ್ಯರ್ಥ ಆಯ್ತು ರೀ. ಸಂತೋಷ ಅನ್ನಿಸ್ತು. ಬೇರೆ ಬೇರೆ ಜೋಡಿಗಳಿದ್ವು. ಇದು ಒಂಥರ ಒಳ್ಳೆ ರೀತಿಯಿಂದನೇ ರಾಜ್ಯ ಆಯಿತು ಅಂತಂದು ನಮಗೂ ಸಂತೋಷ ಆಯಿತು. ಒಟ್ಟಾರೆಯಾಗಿ ಏನಂತಂದ್ರೆ ಕೌಟುಂಬಿಕ ಕಲಹ ಇರ್ಬೋದು, ಹಲವಾರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರವಾಗಬೇಕಾದಂಥ 15 ಜೋಡಿಗಳನ್ನ ಮತ್ತೆ ಒಂದು ಮಾಡಿದ್ದು ಕೂಡ ಧಾರವಾಡದ ಕೌಟುಂಬಿಕ ನ್ಯಾಯಾಲಯ. ಧಾರವಾಡ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯ ನ್ಯಾಯಾಧೀಶರು ಕೂಡ ನೇತೃತ್ವದಲ್ಲಿ 15 ಜೋಡಿಯ ದಂಪತಿಗಳನ್ನ ಒಂದು ಮಾಡಲು ಯಶಸ್ಸನ್ನು ಕಾಣುವ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದ್ದಾರೆ. ಯಾಕಂದ್ರೆ ಈ ಮೊದಲು ಕೂಡ 1 ರಿಂದ 2 ಜೋಡಿ ಇರ್ಬೋದು, 3 ಜೋಡಿಗಳನ್ನ ಮಾತ್ರ ಏನು ಡೈವರ್ಸ್ಗೆ ವಿಚ್ಛೇದನಕ್ಕೆ ಅಪ್ಲಿಕೇಶನ್ ಕೊಟ್ಟಂತ ಜೋಡಿಗಳನ್ನ ಒಂದು ಮಾಡಿದ್ರು. ಆದರೆ 10 ರಿಂದ 15 ವರ್ಷದ ಕೇಸ್ಗಳಿರ್ಬೋದು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಕೇಸ್ಗಳಿರ್ಬೋದು, ಅವೆಲ್ಲರನ್ನ ಒಗ್ಗೂಡಿಸಿ. ಯಾಕಂದ್ರೆ ಒಂದ್ ಕಡೆಯಿಂದ ದಂಪತ್ಯಕ್ಕೆ ಕಾಲಿಟ್ಟಂತ ದಂಪತಿಗಳು ಏಕಾಏಕಿ ಸಣ್ಣ ಪುಟ್ಟ ಕಾರಣಗಳಿಂದ ದೂರ ಆಗೋಕ್ಕೆ ಮುಂದಾದಂಥವ್ರನ್ನ ಮನಪರಿವರ್ತನೆ ಮಾಡಿ ಅವ್ರನ್ನ ಒಂದು ಮಾಡಲು ಕೂಡ ಧಾರವಾಡದ ಜಿಲ್ಲಾ ಕೌಟುಂಬಿಕ ನ್ಯಾಯಾಧೀಶರು ಮತ್ತು ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ಇರ್ಬೋದು, ವಕೀಲರ ಸಂಘ ಇರ್ಬೋದು, ವಕೀಲರಿರ್ಬೋದು, ಒಂದು ಈ 15 ಜೋಡಿಗಳಿಗೆ ನವಜೀವನವನ್ನ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.